ನಮಸ್ಕಾರ. ರೇಷ್ಮೆ ಕೃಷಿಯಲ್ಲಿ ಯಶಸ್ಸು ಸಿಗಬೇಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಬೇಕಾಗಿರೋದು ಹುಳುಗಳಿಗೆ ಒಂದು ಒಳ್ಳೆ ಮನೆ. ಹಾಗಾದ್ರೆ ಆ ಯಶಸ್ಸಿನ ನೀಲನಕ್ಷೆ ಹೇಗಿರುತ್ತೆ ಅಂತ ಇವತ್ತು ನೋಡೋಣ ಬನ್ನಿ. ಯೋಚನೆ ಮಾಡಿ, ಎಲ್ಲವೂ ಸರಿಯಿದೆ, ಹುಳುಗಳು ನೋಡಕ್ಕೆ ಏಕ್ದಮ್ ಆರೋಗ್ಯವಾಗಿವೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಇಡೀ ಬೆಳೆನೇ ಹಾಳಾಗೋಗುತ್ತೆ. ಇದು ಹೇಗೆ ಸಾಧ್ಯ? ಇದಕ್ಕೆ ಕಾರಣವಾದ್ರೂ ಏನು? ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಆದರೆ ಇದು ಸತ್ಯ. ಆ ಉತ್ತರ ಇರೋದು ಅವುಗಳ ಸುತ್ತ ಇರೋ ಗೋಡೆಗಳಲ್ಲಿ. ಅಂದ್ರೆ ಆ ರೇಷ್ಮೆ ಹುಳುಗಳನ್ನು ಸಾಕುವ ಮನೆ ಇದೆಯಲ್ಲ, ಅದೇ ಯಶಸ್ಸು ಮತ್ತೆ ವೈಫಲ್ಯದ ನಡುವಿನ ದೊಡ್ಡ ವ್ಯತ್ಯಾಸ. ಸರಿ, ಹಾಗಾದ್ರೆ ನಮ್ಮ ಯಶಸ್ಸಿನ ನೀಲನಕ್ಷೆಯ ಮೊದಲನೇ ಹೆಜ್ಜೆ ಏನು? ಅದುವೇ ರೇಷ್ಮೆ ಹುಳುಗಳಿಗಾಗಿಯೇ ಒಂದು ಪ್ರತ್ಯೇಕವಾದ ಮನೆ ಕಟ್ಟೋದು. ಇದು ಯಾಕಿಷ್ಟು ಮುಖ್ಯ ಅನ್ನೋದನ್ನ ನೋಡೋಣ. ನೋಡಿ, ರೇಷ್ಮೆ ಹುಳುಗಳು ದೊಡ್ಡದಾಗ್ತಾ ಹೋದ ಹಾಗೆ ಅವು ತಿನ್ನೋ ಆಹಾರನೂ ಜಾಸ್ತಿಯಾಗತ್ತೆ, ಅವುಗಳಿಂದ ಬರೋ ತ್ಯಾಜ್ಯನೂ ಜಾಸ್ತಿಯಾಗತ್ತೆ. ಸಹಜವಾಗೇ ಇದರಿಂದ ತೇವಾಂಶ ಹೆಚ್ಚಾಗತ್ತೆ, ಟೆಂಪ್ರೇಚರ್ ಹೆಚ್ಚು ಕಮ್ಮಿಯಾಗತ್ತೆ. ಅಷ್ಟೇ ಅಲ್ಲ, ಗಾಳಿನೂ ಕಲುಷಿತವಾಗತ್ತೆ. ಒಂದು ಕಡೆ ಮನುಷ್ಯರು ಇರೋ ಜಾಗದಲ್ಲೇ ಹುಳುಗಳನ್ನು ಸಾಕಿದ್ರೆ ಏನಾಗತ್ತೆ? ಮಾಲಿನ್ಯ, ಟೆಂಪ್ರೇಚರ್ ವ್ಯತ್ಯಾಸ, ರೋಗಗಳು ಹರಡೋದು ಇದೆಲ್ಲ ಜಾಸ್ತಿ. ಆದ್ರೆ ಇನ್ನೊಂದ್ ಕಡೆ ಅವಕ್ಕಾಗೇನೆ ಒಂದು ಪ್ರತ್ಯೇಕ ಮನೆ ಕಟ್ಟಿದ್ರೆ ಅಲ್ಲಿ ವಾತಾವರಣ ನಮ್ಮ ಹಿಡಿತದಲ್ಲಿರುತ್ತೆ, ಸೋಂಕು ನಿವಾರಣೆ ಮಾಡೋದು ಸುಲಭ, ಲಾರ್ವಾಗಳು ಕೂಡ ಸೇಫ್ ಆಗಿರ್ತವೆ. ನೋಡಿ, ಇದೇ ಅಲ್ವಾ ದೊಡ್ಡ ವ್ಯತ್ಯಾಸ? ಸರಿ, ಪ್ರತ್ಯೇಕ ಮನೆ ಇದ್ರೆ ಸಾಕಾ? ಖಂಡಿತ ಇಲ್ಲ. ಆ ಮನೆಯೊಳಗೆ ಎಷ್ಟು ಜಾಗ ಇದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಇದು ನಮ್ಮ ನೀಲನಕ್ಷೆಯ ಎರಡನೇ ಪ್ರಮುಖ ಅಂಶ, ಹುಳುಗಳಿಗೆ ಬೆಳೆಯೋಕೆ ಸಾಕಷ್ಟು ಜಾಗ ಕೊಡೋದು. ಜಾಗ ಸಾಲಿಲ್ಲ ಅಂದ್ರೆ ಏನಾಗುತ್ತೆ? ಹುಳುಗಳಿಗೆ ಸರಿಯಾಗಿ ತಿನ್ನೋಕ್ಕಾಗಲ್ಲ, ಅವುಗಳ ಬೆಳವಣಿಗೆ ಒಂದೇ ಸಮ ಇರೋದಿಲ್ಲ, ಒತ್ತಡ ಜಾಸ್ತಿಯಾಗಿ ರೋಗಗಳು ಬೇಗ ಹರಡ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದಟ್ಟಣೆ ಹೆಚ್ಚಾದಷ್ಟು ಅಪಾಯನೂ ಹೆಚ್ಚು. ಹಾಗಾದ್ರೆ ಸಾಕಷ್ಟು ಜಾಗ ಕೊಟ್ರೆ ಸಿಗೋ ಲಾಭವಾದ್ರೂ ಏನು? ಮೊದಲನೇದಾಗಿ ಎಲ್ಲಾ ಹುಳುಗಳಿಗೂ ಹೊಟ್ಟೆ ತುಂಬಾ ಆಹಾರ ಸಿಗುತ್ತೆ, ಅವುಗಳ ಮಧ್ಯೆ ಒಳ್ಳೆ ಗಾಳಿ ಆಡುತ್ತೆ, ಒಂದಕ್ಕೊಂದು ಗಾಯ ಮಾಡ್ಕೊಳ್ಳೋದು ಕಡಿಮೆ ಆಗತ್ತೆ. ಇದೆಲ್ಲದರ ಕೊನೆಗೆ ನಮ್ಗೆ ಸಿಗೋದೇನಪ್ಪ ಅಂದ್ರೆ ಉತ್ತಮ ಗುಣಮಟ್ಟದ ರೇಷ್ಮೆ ಗೂಳುಗಳು. ಓಕೆ, ಮನೆ ಆಯ್ತು, ಜಾಗನೂ ಆಯ್ತು. ಈಗ ಕಣ್ಣಿಗೆ ಕಾಣದೇ ಇರೋ ಆದರೆ ತುಂಬಾನೇ ಮುಖ್ಯವಾದ 2 ವಿಷಯಗಳ ಬಗ್ಗೆ ಮಾತಾಡೋಣ. ಅದೇ ಗಾಳಿ ಮತ್ತೆ ಬೆಳಕು. ವೆಂಟಿಲೇಷನ್ ಅಂದ್ರೆ ಬರೀ ಫ್ರೆಶ್ ಗಾಳಿ ಒಳಗಡೆ ಬರೋದಲ್ಲ, ಅದಕ್ಕಿಂತ ಮುಖ್ಯವಾಗಿ ಒಳಗಡೆ ಇರೋ ಕೆಟ್ಟ ಗಾಳಿಯನ್ನ ಹೊರಗೆ ಹಾಕೋದು. ಹುಳುಗಳ ಉಸಿರಾಟದಿಂದ ಬರೋ ಕಾರ್ಬನ್ ಡೈಆಕ್ಸೈಡು, ತೇವಾಂಶ, ಬೇರೆ ಸೂಕ್ಷ್ಮಜೀವಿಗಳು ಇವೆಲ್ಲ ಹೊರಗೋದ್ರೆ ಮಾತ್ರ ಒಳಗಿನ ವಾತಾವರಣ ಆರೋಗ್ಯಕರವಾಗಿರುತ್ತೆ. ಇನ್ನು ಬೆಳಕಿನ ವಿಷಯಕ್ಕೆ ಬಂದ್ರೆ ರೇಷ್ಮೆ ಹುಳುಗಳಿಗೆ ಜಾಸ್ತಿ ಬೆಳಕು ಇಷ್ಟ ಆಗಲ್ಲ, ನಿಜ. ಅವು ಮಂದ ಬೆಳಕಲ್ಲೇ ಇರೋಕೆ ಇಷ್ಟಪಡ್ತವೆ. ಆದ್ರೆ ಅವುಗಳನ್ನ ನೋಡ್ಕೊಳ್ಳೋರಿಗೆ ಕೆಲಸ ಮಾಡೋಕೆ ಬೆಳಕು ಬೇಕಲ್ವಾ? ಎಲ್ಲ ಹುಳುಗಳು ಸರಿಯಾಗಿ ಹರಡ್ಕೊಂಡಿದೆಯಾ, ಏನಾದ್ರೂ ಸಮಸ್ಯೆ ಇದೆಯಾ ಅಂತ ನೋಡಕ್ಕೆ ಸಾಕಷ್ಟು ಬೆಳಕು ಬೇಕೇ ಬೇಕು. ಅಂದ್ರೆ ವಿಷಯ ಇಷ್ಟೇ, ಇಲ್ಲಿ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಬೇಕು. ಗಾಳಿನೂ ಸರಿಯಾಗಿರ್ಬೇಕು, ಬೆಳಕೂ ಅಷ್ಟೇ. ಈ ಸಮತೋಲನವನ್ನ ಸಾಧಿಸೋದ್ರಲ್ಲೇ ಯಶಸ್ಸಿನ ಗುಟ್ಟು ಅಡಗಿದೆ. ಸರಿ, ನಮ್ಮ ನೀಲನಕ್ಷೆಯ ಮುಂದಿನ ಮತ್ತು ತುಂಬಾನೇ ಕ್ರಿಟಿಕಲ್ ಆದ ಭಾಗಕ್ಕೆ ಬರೋಣ. ಅದುವೇ ಹೈಜೀನ್, ಅಂದ್ರೆ ನೈರ್ಮಲ್ಯ. ಇದನ್ನ ನಾವು ರೋಗಗಳ ವಿರುದ್ಧ ಒಂದು ರಕ್ಷಣಾ ಕವಚ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೇಷ್ಮೆ ಹುಳುಗಳು ಅತಿ ಸೂಕ್ಷ್ಮ ಜೀವಿಗಳು. ಅವುಗಳಿಗೆ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಹೀಗೆ ನಾನಾ ಥರದ ರೋಗಗಳು ಬರೋ ಸಾಧ್ಯತೆ ತುಂಬಾನೇ ಹೆಚ್ಚು. ಅದಕ್ಕೆ ಸ್ವಚ್ಛತೆ ವಿಷಯದಲ್ಲಿ ಒಂಚೂರು ಕಾಂಪ್ರಮೈಸ್ ಮಾಡ್ಕೊಡೋ ಹಾಗೆ ಇಲ್ಲ. ನೈರ್ಮಲ್ಯವನ್ನ 2 ಹಂತಗಳಲ್ಲಿ ನೋಡಬಹುದು. ಒಂದು, ಸಾಕಾಣಿಕೆ ಶುರು ಮಾಡೋಕೆ ಮುಂಚೆ ಆ ಮನೆ, ಅದರಲ್ಲಿ ಬಳಸೋ ಎಲ್ಲ ಉಪಕರಣಗಳು, ತಟ್ಟೆಗಳು ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಜಾಗವನ್ನು ಕೂಡ ಪೂರ್ತಿಯಾಗಿ ಕ್ಲೀನ್ ಮಾಡಿ ಸೋಂಕು ನಿವಾರಕದಿಂದ ಸ್ವಚ್ಛಗೊಳಿಸಬೇಕು. 2, ಸಾಕಾಣಿಕೆ ನಡೀತಾ ಇರುವಾಗ ಪ್ರತಿದಿನ ಉಳಿದ ಎಲೆಗಳು, ಕಸ, ತ್ಯಾಜ್ಯ ಎಲ್ಲವನ್ನೂ ತೆಗೆದುಹಾಕ್ತಾ ಇರಬೇಕು. ಈ 2 ಹಂತಗಳು ಕಂಪಲ್ಸರಿ. ನೆನ್ಪಿಡಿ, ಸ್ವಚ್ಛತೆಗೂ ನಮಗೆ ಸಿಗೋ ಇಳುವರಿಗೂ ನೇರವಾದ ಸಂಬಂಧ ಇದೆ. ನಾವು ಎಷ್ಟು ಕ್ಲೀನಾಗಿ ಇಟ್ಕೋತೀವೋ ಅಷ್ಟು ಒಳ್ಳೆ ಗುಣಮಟ್ಟದ, ಅಷ್ಟು ಹೆಚ್ಚು ಗೂಡುಗಳು ನಮಗೆ ಸಿಗ್ತವೆ. ಇಟ್ಸ್ ದಟ್ ಸಿಂಪಲ್. ಇಷ್ಟೆಲ್ಲ ಆಯ್ತು, ಮನೆ, ಜಾಗ, ಗಾಳಿ, ಬೆಳಕು, ಸ್ವಚ್ಛತೆ ಎಲ್ಲಾನೂ ಪರ್ಫೆಕ್ಟ್ ಆಗಿದೆ. ಆದ್ರೆ ನಮ್ಮ ನೀಲನಕ್ಷೆಯ ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಅಂಶವೊಂದಿದೆ, ಅದುವೇ ಮನುಷ್ಯರ ಶ್ರಮ. ಈ ಸಂಖ್ಯೆಯನ್ನ ನೋಡಿ, 50%. ಏನಿದು 50%? ಯೋಚನೆ ಮಾಡಿ. ರೇಷ್ಮೆ ಕೃಷಿಯಲ್ಲಿ ಹಾಕೋ ಒಟ್ಟು ಶ್ರಮ ಇದೆಯಲ್ಲ, ಅದರಲ್ಲಿ ಅರ್ಧದಷ್ಟು ಅಂದ್ರೆ 50% ಶ್ರಮ ಬೇಕಾಗೋದು ಆ ದೊಡ್ಡ ಹುಳುಗಳನ್ನ ಸಾಕುವ ಕೊನೆಯ ಹಂತದಲ್ಲಿ. ಇದು ಅಷ್ಟು ಸುಲಭದ ಕೆಲಸ ಅಲ್ಲ, ಸಿಕ್ಕಾಪಟ್ಟೆ ಗಮನ ಕೊಟ್ಟು ಮಾಡಬೇಕಾದ ಹಂತ ಇದು.
ಈ ಹಂತದಲ್ಲಿ ಏನೇನ್ ಕೆಲಸಗಳಿರ್ತವೆ? ಪದೇ ಪದೇ ಆಹಾರ ಕೊಡಬೇಕು, ಅವುಗಳ ಹಾಸಿಗೆಯನ್ನ ಕ್ಲೀನ್ ಮಾಡ್ತಾ ಇರಬೇಕು, ಅವು ಬೆಳೆದ ಹಾಗೆ ಜಾಗವನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು, ವೆಂಟಿಲೇಷನ್ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು. ಹೀಗೆ ಒಂದಲ್ಲ ಎರಡಲ್ಲ, ಪ್ರತಿಯೊಂದು ಕೆಲಸಕ್ಕೂ ನಿರಂತರವಾದ ಗಮನ ಬೇಕು. ಟೈಮಿಗೆ ಸರಿಯಾಗಿ ಎಲ್ಲವನ್ನೂ ಮಾಡ್ಲೇಬೇಕು. ಹಾಗಾದ್ರೆ ನೋಡಿ, ಒಂದು ಸರಿಯಾದ ಮನೆ, ಸಾಕಷ್ಟು ಜಾಗ, ನಮ್ಮ ಹಿಡಿತದಲ್ಲಿರೋ ವಾತಾವರಣ, ಕಟ್ಟುನಿಟ್ಟಿನ ಸ್ವಚ್ಛತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿರಂತರವಾದ ಶ್ರಮ ಇವೆಲ್ಲವೂ ಸೇರಿದಾಗ ಮಾತ್ರ ಯಶಸ್ವಿ ರೇಷ್ಮೆ ಕೃಷಿ ಸಾಧ್ಯ. ನಾವಿವತ್ತು ಮಾತಾಡಿದ್ದು ಇದೇ ಯಶಸ್ಸಿನ ನೀಲನಕ್ಷೆಯ ಬಗ್ಗೆ. ಸರಿ, ಈಗ ಒಂದು ಪರಿಪೂರ್ಣ ಮನೆ ಸಿದ್ಧವಾಗಿದೆ, ಲಾರ್ವಾಗಳು ಆರೋಗ್ಯವಾಗಿವೆ. ಆದ್ರೆ ಈ ಒಗಟಿನ ಕೊನೆಯ ಭಾಗ ಯಾವುದು? ಆ ರೇಷ್ಮೆಗೂಡನ್ನು ಕಟ್ಟಲು ಬೇಕಾದ ಅಂತಿಮ ಹಂತ ಯಾವುದು? ಯೋಚನೆ ಮಾಡ್ತಾ ಇರಿ.